ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಆಗುವಂತಹ ರಸ್ತೆಗಳಲ್ಲಿ ಒಂದು ರಸ್ತೆ ಆಗಿರುವಂತಹ ಔಟರ್ ರಿಂಗ್ ರೋಡ್ ಸರ್ಜಾಪುರ ಜಂಕ್ಷನ್ ನಲ್ಲಿ ಪ್ರತಿದಿನವೂ ಕೂಡ ಯಾವ ರೀತಿಯಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನ ಜನರು ಎದುರಿಸ್ತಾರೆ ಅಂತೇಳಿ TV9 ಕೂಡ ಗ್ರೌಂಡ್ ರಿಪೋರ್ಟ್ ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಸದ್ಯ ನಾನೀಗ ಸರ್ಜಾಪುರದ ಜಂಕ್ಷನ್ ಅಲ್ಲಿ ಇದ್ದೀನಿ. ಸಮಯ ಈಗ 10:25. 10:25 ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಇದೆ ಅನ್ನೋದನ್ನ ನಮ್ ಕ್ಯಾಮ್ರಾ ಪರ್ಸನ್ ರಮೇಶ್ ಅವರು ತೋರಿಸ್ತಾ ಹೋಗ್ತಾರೆ. ನಿಮಗೆ ದೃಶ್ಯದಲ್ಲಿ ತಾವು ಕೂಡ ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ವಾಹನ ಸವಾರರು ಈ ಒಂದು ಟ್ರಾಫಿಕ್ ಸಮಸ್ಯೆಯನ್ನ ಪ್ರತಿದಿನವೂ ಕೂಡ ಎದುರಿಸ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಈ ಔಟರ್ ರಿಂಗ್ ರೋಡ್ ಸರ್ಜಾಪುರ ಜಂಕ್ಷನ್ ಸುತ್ತಮುತ್ತ ಸಾವಿರಾರು ITBT ಕಂಪನಿಗಳಿರುವಂತದ್ದು. ಈ ITBT ಕಂಪನಿಗಳಲ್ಲಿ ಲಕ್ಷಾಂತರ ITBT ಉದ್ಯೋಗಿಗಳಿರುವಂತದ್ದು. ITBT ಉದ್ಯೋಗಿಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಟೋ, ಕ್ಯಾಬ್ ಈ ತರದೆಲ್ಲವೂ ಕೂಡ ಸಂಚಾರ ಮಾಡುತ್ತೆ. ನನ್ನ ಜೊತೆಲಿ ಬಗೆಗೆ ಮಾತಾಡ್ಲಿಕ್ಕೆ ಕ್ಯಾಬ್ ಚಾಲಕರು ಕೂಡ ಇದ್ದಾರೆ. ಸರ್, ತಾವ್ ಎಲ್ಲಿಂದ ಬಂದ್ರಿ ಮತ್ತೆ ಎಷ್ಟು ಗಂಟೆಗಳ ಕಾಲ ಆಯ್ತು ಸರ್ ಇಲ್ಲಿಗೆ ಬರ್ಲಿಕ್ಕೆ? ಸರ್, ನಾನು ಬಂದಿದ್ದು ಈಗ HSR ಆ ಕಡೆಯಿಂದ, ಅಗ್ರಾಲಿ ಕಡೆಯಿಂದ. ಈಗ ಅಲ್ಲಿಂದ ಇಲ್ಲಿ ಕ್ರಾಸ್ ಮಾಡೋಕೆ ನಂಗೆ ಇಲ್ಲ ಅಂದ್ರೂ 35 ಮಿನಿಟ್ಸ್ ಆಗಿದೆ. ಲಾಸ್ಟ್ ವೀಕ್ ಬರೀ 8 ಕಿಲೋಮೀಟರ್ ಕ್ರಾಸ್ ಮಾಡೋಕೆ 1 hour 45 ಮಿನಿಟ್ಸ್ ಆಗಿದೆ ನನ್ಗೆ. ಮತ್ತೊಬ್ರು ಆಟೋ ಚಾಲಕರು ಕೂಡ ಇದ್ದಾರೆ ನನ್ನ ಜೊತೆಲಿ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವ್ ಎಲ್ಲಿಂದ ಬಂದ್ರಿ ಮತ್ತೆ ಎಷ್ಟೊತ್ತಾಯ್ತು ಸರ್ ಬರ್ಲಿಕ್ಕೆ? BTM ಲೇಔಟ್ ಇಂದ ಬಂದ್ವಿ, ಅರ್ಧ ಗಂಟೆ ಆಗಿದೆ ಬರೋಕೆ. ಈ ಪರಿಸ್ಥಿತಿ ಪ್ರತಿದಿನವೂ ಕೂಡ ಇದೇ ತರ ಇರತ್ತಾ ಸರ್? ಸರ್, ಪ್ರತಿದಿನ ಇದೇ ಪ್ರಾಬ್ಲಮ್ ಫೇಸ್ ಮಾಡಕ್ ಬಹಳ ಕಷ್ಟ ಆಗ್ತಿದೆ, ಬಹಳ ಟ್ರಾಫಿಕ್. ಈ ರಸ್ತೆಯಲ್ಲಿ ಕಸ್ಟಮರ್ಸ್ ನ ಎಷ್ಟು ಬಾಡಿಗೆ ಕರ್ಕೊಂಡು ಹೋಗ್ಬೋದು? ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಗಂಟೆಗಟ್ಲೆ ಆಗತ್ತೆ, ನಿಮಿಷಗಟ್ಲೆ ಆಗತ್ತೆ ಅಂದ್ರೆ ಕಿಲೋಮೀಟರ್ ಹೋಗ್ಬೇಕನ್ನ 1 hour ಟೈಮ್ ಬೇಕು ಸರ್. ಈಗ ಸಾಕಷ್ಟು ಜನ ಒಂದು ಆರೋಪ ಮಾಡ್ತಿದ್ರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ, 2 ಕಿಲೋಮೀಟರ್ 1 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ 5-6 ಕಿಲೋಮೀಟರ್ ಹೋಗುವಷ್ಟು LPG CNG ಬೇಕಾಗತ್ತೆ ಅಂತ. ತಮಗೂ ಈ ಅನುಭವ ಆಗಿದೆಯಾ ಸರ್? ಸರ್, ಆಗಿದೆ, ಪಕ್ಕಾ ಇದೆ ಸರ್. ಬಹಳ ಸಮಸ್ಯೆ ಆಗುತ್ತೆ ಸರ್. ಮಾರ್ತಾಳೆ ಸರ್ಜಾಪುರ ರೋಡ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಸರ್. ಓಕೆ, ಮತ್ತೊಂದು ಭಾಗದಲ್ಲಿರುವಂತಹ ಟ್ರಾಫಿಕ್ ನ ಕೂಡ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ. ಅಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು. ವಾಹನ ಸವಾರರು ಈ ಟ್ರಾಫಿಕ್ ಅಲ್ಲೇ ನಿಂತ್ಕೊಳ್ತಾರೆ. ಕಾರಣ ಏನಂತ ಹೇಳಿದ್ರೆ 10:30 11 ಗಂಟೆ ಸುಮಾರಿಗೆ ಎಲ್ಲಾ ಕಚೇರಿಗಳು ಕೂಡ ಓಪನ್ ಆಗತ್ತೆ. ಆ ಆಫೀಸ್ಗಳಿಗೆ ಹೋಗಬೇಕು ಅನ್ನೋಂತ ನಿಟ್ಟಿನಲ್ಲಿ ಒಮ್ಮೆಲೆಗೆ ಆಟೋ, ಕ್ಯಾಬ್, ಬಸ್ಸು ಎಲ್ಲವೂ ಕೂಡ ರಸ್ತೆಗಿಳಿಯುತ್ತೆ. ಆ ಸಂದರ್ಭದಲ್ಲಿ ವಿಪರೀತವಾದಂತ ಟ್ರಾಫಿಕ್ ಆಗತ್ತೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ವಾಹನಗಳು ನಿಮಿಷಗಟ್ಟಲೆ, ಗಂಟೆಗಟ್ಟಲೆ ನಿಂತಲ್ಲೇ ನಿಲ್ಲತ್ತೆ. ಯಾಕೆಂದ್ರೆ ಕಚೇರಿಗಳಿಗೆ ಹೋಗಬೇಕು, ಮಾಡಬೇಕು ಅನ್ನೋಂತ ನಿಟ್ಟಿನಲ್ಲಿ ವಾಹನ ಸವಾರರು ವೇಗವಾಗಿ ಹೋಗುವಂತದ್ದು ಅಥವಾ ಒಮ್ಮೆಲೆ ಎಲ್ಲರೂ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಟ್ರಾಫಿಕ್ ಸಮಸ್ಯೆಗೆ ತುಂಬಾ ದೊಡ್ಡ ಕಾರಣ ಅಂತ ಹೇಳಿದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಬಳಸುವಂತವ್ರ ಸಂಖ್ಯೆ ಕಡಿಮೆ ಆಗ್ತಿದೆ. ಕಾರಣ ಏನಂತ ಹೇಳಿದ್ರೆ ಬಸ್ ನಲ್ಲಿ ಹೋದ್ರೆ ಒಂದು 60 ಜನ, 70 ಜನ, 80 ಜನ ಒಂದು ವಾಹನದಲ್ಲಿ ಹೋಗ್ಬೋದು. ಪ್ರತಿಯೊಬ್ಬನು ಕೂಡ ಒಂದೊಂದು ವಾಹನವನ್ನ ತೆಗೆದುಕೊಂಡು, ಒಂದೊಂದು 2 ವೀಲರ್, ಒಂದೊಂದು ಕಾರ್ನ ತೆಗೆದುಕೊಂಡು ರಸ್ತೆಗೆ ಇಳಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗದೆ ಮತ್ತೇನಾಗತ್ತೆ? ಇದು ಒಂದು. ಮತ್ತೊಂದು ಎದುರಿಗಿನ ಭಾಗದಲ್ಲಿ ತೋರಿಸ್ತಾ ಇದ್ದೀನಿ, ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಅಂದ್ರೆ ಸಿಲ್ಕ್ ಬೋರ್ಡ್ ನಿಂದ KR ಪುರದಿಂದ ಹೆಬ್ಬಾಳ, ಹೆಬ್ಬಾಳದಿಂದ ಏರ್ಪೋರ್ಟ್ ಬ್ಲೂ ಲೈನ್ ಕಾಮಗಾರಿ ಕೂಡ ನಡೀತಾ ಇದೆ. ಈ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇರುವಂತದ್ದು. ಕಾರಣ ಈ ಒಂದು ಕಾಮಗಾರಿ ಬೇಗ ಮುಗಿದು ಇಲ್ಲೇನಾದ್ರು ಮೆಟ್ರೋ ಸಂಚಾರವನ್ನು ಆರಂಭ ಮಾಡಿದ್ರೆ ಪ್ರಯಾಣಿಕರಿಗೆ ಒಂದಷ್ಟು ಸಮಸ್ಯೆ ಕಡಿಮೆ ಆಗಬಹುದು. ಇಲ್ಲಿರುವಂತಹ ITBT ಉದ್ಯೋಗಿಗಳು, ಇಲ್ಲಿರುವಂತಹ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ನೌಕರರು ಈ ಒಂದು ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡಬಹುದು. ಆದ್ರೆ ಮೆಟ್ರೋ ಕಾಮಗಾರಿ ನಿಧಾನವಾಗಿ ಆಗ್ತಿರೋದ್ರಿಂದ ಈ ಒಂದು ಸಮಸ್ಯೆ ಕೂಡ ಉಂಟಾಗ್ತಿದೆ ಅಂತ ಹೇಳ್ಬೋದು. ತಾವು ಕೂಡ ನೋಡಿದ್ರಿ ಈಗ ಇಷ್ಟೊತ್ತು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಸಮಸ್ಯೆಯಲ್ಲಿ ಇಲ್ಲಿರುವಂತಹ ವಾಹನ ಸವಾರರು ನಿಜವಾಗ್ಲೂ ಪ್ರತಿದಿನ ನರಕ ಯಾತನೆಯನ್ನು ಅನುಭವಿಸ್ತಿದ್ದಾರೆ ಅಂತ ಹೇಳ್ಬೋದು. ಕೂಡಲೇ ಟ್ರಾಫಿಕ್ ಪೊಲೀಸರು ಮತ್ತೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಏನಾದ್ರೂ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡ್ರೆ ಇಲ್ಲಿರುವಂತಹ ವಾಹನ ಸವಾರರು ಒಂದಷ್ಟು ನೆಮ್ಮದಿಯಾಗಿ ವಾಹನವನ್ನ ಸಂಚಾರ ಮಾಡಿಸಬಹುದು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.